ನನ್ನ ಬಿಗ್ ಬಾಸ್ನಲ್ಲಿ ಒಂದು ಅನ್ನೆಸೆಸರಿ ಡ್ರಾಮಾ ನಡೀತು. ಏನು ಅಂತ ಕೇಳಿದರೆ, ಹನುಮಂತು ಬಗ್ಗೆ ಒಂದು ಇಲ್ಲ ಸಲ್ಲದ ವಿಚಾರಗಳನ್ನು ಮಾತಾಡಿದ್ದು ತುಂಬಾ ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಂತೂ ಅದೇ ವಿಚಾರದ ಬಗ್ಗೆ ತುಂಬಾ ಚರ್ಚೆ ನಡೀತಿದೆ. ಸೊ ಮಂಜುನ ಇಲ್ಲಿ ತುಂಬಾ ಹೈಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಹನುಮಂತು ಅನ್ನುವಂಥ ಬಡವನ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅನ್ನುವಂಥ ಕೆಲವೊಂದು ವಿಚಾರದ ಬಗ್ಗೆ ತುಂಬಾ ಕಾಂಟ್ರವರ್ಷಿಯಲ್ ಮಾತುಗಳು, ಸ್ಟೇಟ್ಮೆಂಟ್ಗಳು, ರೀಲ್ಸ್ಗಳನ್ನು ನಾನು ಕಂಡಾಗ ಸೊ ನನಗೂ ಕೂಡ ಇದರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ಏನು ನಡೀತು ಅಂತ ಹೇಳಿದ್ರೆ, ನಿನ್ನೆ ಟಾಸ್ಕ್ ವಿಚಾರದಲ್ಲಿ ನಮ್ಮ ಹನುಮಂತು ಬಗ್ಗೆ ಸುದೀಪ್ ಅವರು ಹೇಳ್ತಾರೆ, ಇನ್ನು ಮುಂದೆ ಏನಾದರೂ ಈ ರೀತಿಯಾದಂಥ ಮಾತುಗಳನ್ನು ಆಡಿದ್ದೇ ಆದರೆ ನಿನ್ನನ್ನು ಹೊರಗಡೆ ಕಳಿಸೋದಕ್ಕೆ ಹೆಸರಿಗೆ ಪಡೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಆದರೆ ಏನು ನಡೀತು ಆ್ಯಕ್ಚುಲಿ ಅಂತ ಹೇಳಿದರೆ, ಅದಕ್ಕಿಂತ ಮೊದಲು ನಾನೊಂದು ಹೇಳೋದು, ಇದಕ್ಕಿಂತ ಮೊದಲು ನಾನೊಂದು ವೀಡಿಯೋನ ಹಾಕಿದ್ದೀನಿ ಒಂದು ಲವ್ ಸ್ಟೋರಿ ಬಗ್ಗೆ. ಆ್ಯಂಡ್ ಇವತ್ತು ಟ್ರೆಂಡಿಂಗ್ನಲ್ಲಿರುವಂತಹ ಲವ್ ಸ್ಟೋರಿ ಬಗ್ಗೆ ಯಾರೆಲ್ಲ ವೀಡಿಯೋ ನೋಡಿಲ್ಲ ದಯವಿಟ್ಟು ಯೂತ್ಸ್ ಅಂತೂ ನೋಡಲೇಬೇಕು. ಆ್ಯಂಡ್ ನಮ್ಮ ಲೈಫ್ ಪಾರ್ಟ್ನರ್ ಹೇಗಿರಬೇಕು ಅನ್ನೋದನ್ನು ಚಾಯ್ಸ್ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಅದಕ್ಕೋಸ್ಕರ ಅಂತ ಹೇಳಿ ಮಾಡಿರುವಂತಹ ವೀಡಿಯೋ, ಸೊ ನೋಡ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ವಿಚಾರದ ಬಗ್ಗೆ ನನ್ನ ಬಿಗ್ ಬಾಸ್ನಲ್ಲಿ ದೊಡ್ಡ ಕಾಂಟ್ರವರ್ಸಿ ರೀತಿಯಲ್ಲೇ ಆಯಿತು. ಆ್ಯಂಡ್ ಇವತ್ತದು ಆ ವಿಚಾರದ ಬಗ್ಗೆನೇ ಕಾಂಟ್ರವರ್ಸಿ ಕೂಡ ಆಗ್ತಾಯಿದೆ. ಹನುಮಂತು ನನ್ನ ಪ್ರಕಾರ ಮುಗ್ಧನೇ, ಆದರೆ ಮುಗ್ಧ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಆತನಿಗಿರುವಂತಹ ಒಂದು ಏನು ಹೇಳ್ಬೋದಪ್ಪ, ಆ ಮುಗ್ಧತೆಗಿಂತಲೂ ಜಾಸ್ತಿ ಅವನ ಚಾಣಾಕ್ಷತನ ಇದೆಯಲ್ಲ, ಅಂದರೆ ಆ ಮೈಂಡ್ ವರ್ಕ್, ಅದನ್ನು ನಾವು ಎಲ್ಲರೂ ಮೆಚ್ಚಲೇಬೇಕು. ಆ್ಯಂಡ್ ಆಬ್ವಿಯಸ್ಲಿ ನಾನು ಕೂಡ ಮೆಚ್ತೀನಿ. ಆದರೆ ಎಲ್ಲಿ ತಪ್ಪು ಮಾಡ್ದ ಅಂತ ಹೇಳಿದ ತಕ್ಷಣ ಅಲ್ಲಿ ಬಿಗ್ ಬಾಸ್ ಮನೆಗೆ ಅಂತ ಹೋದ ನಂತರ ಅಲ್ಲಿ ಕೆಲವೊಂದು ಮಾತುಗಳನ್ನು ಆಡಬೇಕು ಆಡಬಾರ್ದು ಅನ್ನುವಂತಹ ಒಂದು ತಲೆ ಬೇಕು ಅಷ್ಟೇ. ಆ್ಯಂಡ್ ಅವ್ರ ಅಂಡರಲ್ಲಿ ನಾವು ಇರ್ತೀವಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡು ಹೋದ ನಂತರ ಟಾಸ್ಕ್ ರದ್ದಾಗಲಿ ಹಾಗೆ ಹೀಗೆ ಅನ್ನುವಂಥ ಮಾತುಗಳು ಮೇ ಬಿ ಬರಬಾರ್ದು, ಆದರೆ ಬಂತು. ಅದಕ್ಕಿಂತಲೂ ಜಾಸ್ತಿ ಬಂದ ನಂತರ ಇದುವರೆಗೂ ಯಾರೂ ಮಾಡಿರೋದ ತಪ್ಪುಗಳನ್ನೇನು ಆತ ಮಾಡಿರಲಿಲ್ಲ. ಎಲ್ಲರೂ ಮಾಡಿರೋಂಥ ತಪ್ಪುಗಳೇ ಆ್ಯಂಡ್ ಎಲ್ಲರೂ ಮಾತಾಡಿರೋಂಥ ವಿಚಾರಗಳೇ, ಅದರಲ್ಲೇನು ಹೊಸತೇನಿಲ್ಲ. ಬಟ್ ಸ್ಟಾರ್ಟಿಂಗಲ್ಲೇ ಅದನ್ನು ಸ್ಟಾಪ್ ಮಾಡಬೇಕು ಅನ್ನುವಂತಹ ಮೈಂಡ್ ವರ್ಕ್ ಸುದೀಪ್ ಅವ್ರದ್ದು ಮೆಚ್ಚಬೇಕಾಗುತ್ತೆ. ಆದರೂ ಕೂಡ ಒಬ್ಬ ಮನುಷ್ಯನ ಬಗ್ಗೆ ಅಷ್ಟೊಂದು ಸಣ್ಣವನಾಗಿ ಮಾತಾಡಬಾರ್ದಿತ್ತು ಅಂತ ನಂದೊಂದು ಅಭಿಪ್ರಾಯ. ಆ್ಯಂಡ್ ಹಿಗ್ಗಿಸಿ ಓದಿಯೋದಕ್ಕಿಂತ ಸ್ವಲ್ಪ ಕುಗ್ಗಿಸಿದ್ರೂ ಪರವಾಗಿಲ್ಲ. ಆ್ಯಂಡ್ ಹಾಗೆ ಅದು ಹೇಗಂತ ಹೇಳಿದ್ರೆ, KGF ಮೂವಿಯಲ್ಲಿ ಒಂದು ಡೈಲಾಗ್ ಇದೆಯಲ್ಲ, ಬಡ್ದು ಕಬ್ಬನ್ನ ಕತ್ತಿ ಆಗೋಗಿದೆ ಅಂತ. ಹಾಗೆ ಆ್ಯಂಡ್ ಅವರು ಹನುಮಂತು ವಿಚಾರದಲ್ಲಿ ಹೇಳಬೇಕು ಅಂದರೆ ತುಂಬ ಒಳ್ಳೆಯವರು ಅಂತಲೇ ಹೇಳ್ಬೋದು. ಆ್ಯಂಡ್ ಅವ್ರ ಆಟನ ಅವ್ರು ಆಡೋದಕ್ಕೆ ಬಂದಿದ್ದಾರೆ, ಯಾರಿಗೂ ಏನು ಪ್ರಾಬ್ಲಮ್ಮು ಇಲ್ಲ. ಒಂದು ಕಡೆಯಲ್ಲಿ ಯಾರಿಂದಲೂ ತಾನು ಡಿಪೆಂಡು ಕೂಡ ಆಗ್ತಿಲ್ಲ, ಆ್ಯಂಡ್ ಯಾರ ಬಗ್ಗೆಯೂ ಜಾಸ್ತಿಯಾಗಿ ಮಾತಾಡೋದಕ್ಕೆ ಹೋಗ್ತಿಲ್ಲ ಅನ್ನೋದು ನನ್ನದೊಂದು ಅಭಿಪ್ರಾಯ. ಆ್ಯಂಡ್ ಅಷ್ಟೇ, ಬೇರೆ ಏನೂ ಇಲ್ಲ. ಆ್ಯಂಡ್ ಗಾಡಿ ತೊಳ್ಕೊಂಡು ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ ನನಗೆ ಟೈಮ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಆಲ್ರೆಡಿ ಡೈಲಿ ವೀಡಿಯೋಸ್ ಏನು ಹಾಕಬೇಕಿತ್ತು ಅದನ್ನು ಆಲ್ರೆಡಿ ಹಾಕಿದ್ದೀನಿ. ಆ್ಯಂಡ್ ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ನಂದು ಅಭಿಪ್ರಾಯ ಇಷ್ಟೇ, ಬಿಗ್ ಬಾಸ್ನಲ್ಲಿ ಏನೇನು ನಡೆದ್ರೂ ಕೂಡ ಅದು ನಿಮ್ಮ ಡಿಸಿಷನ್ ಅಲ್ಲ, ಅದು ಅವ್ರ ಡಿಸಿಷನ್. ಸೊ ನಾವು ಅದನ್ನು ರೆಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ರೆಸ್ಪೆಕ್ಟ್ ಬಿಟ್ಟರೂ ಕೂಡ ಕೆಲವೊಂದು ವಿಚಾರದ ಬಗ್ಗೆ ಸುದೀಪ್ ಅವ್ರು ಮಾತಾಡೋದು ಕೂಡ ರಾಂಗ್ ಅಂತ ಅನಿಸುತ್ತೆ. ಯಾಕಂದರೆ ಮಂಜು ವಿಚಾರದಲ್ಲಿ ನೋಡಬೇಕಾದ್ರೆ ಅದೊಂದು ಡಬಲ್ ಸ್ಟ್ಯಾಂಡ್ ಇದ್ದ ಹಾಗಿದೆ. ಸೊ ಆ ಡಬಲ್ ಸ್ಟ್ಯಾಂಡ್ ಬೇಡ, ಸಿಂಗಲ್ ಸ್ಟ್ಯಾಂಡಲ್ಲೇ ಇರಲಿ. ಆ್ಯಂಡ್ ಇಷ್ಟರವರೆಗೆ 10th ಸೀಸನ್ ತನಕ ನೋಡಿದವರು ಕೂಡ ಇದ್ದಾರೆ. ಆ್ಯಂಡ್ ನಾನು ನೋಡಿಲ್ಲ ಬಿಡಿ, 10th ಸೀಸನ್ ತನಕ ನೋಡಿದವ್ರು ಇದ್ದಾರೆ. ಅವ್ರಿಗೊಂದು ಮನಸ್ಸಿನಲ್ಲಿ ಆಗುತ್ತೆ, ಏನಪ್ಪ ಈ ರೀತಿ ಮಾಡ್ತಾಯಿದ್ದಾರೆ ಅಂತ. ಆ ರೀತಿಯಾದಂಥ ಭಾವನೆ ಬರೋದು ಬೇಡ ಅನ್ನೋದು ಎಲ್ಲರ ಅಭಿಪ್ರಾಯ ಅಷ್ಟೇ. ಆ್ಯಂಡ್ ಅದನ್ನು ನಾನು ಇಲ್ಲಿ ಹೇಳೋದಕ್ಕೆ ಹೊರಟಿರೋದು, ಸ್ವಲ್ಪ ಏನೋ ಒಂದೇ ಕಡೆ ಫೇವರಾಗಿ ಮಾತಾಡ್ತಿದ್ದಾರೆ ಅನ್ನೋದು ಕೂಡ ತುಂಬ ಜನಗಳ ಮನಸ್ಸಿನಲ್ಲಿ ಬಂದಿರುವಂಥ ಭಾವನೆ. ಸೊ ಅದಕ್ಕೆ ಆಸ್ಪದ ಕೊಡಬೇಡಿ. ನಿಮ್ಮ ಏನು ಹಿಂದಿನ ಸೀಸನಲ್ಲೆಲ್ಲ ಹೇಗೆ ಮಾಡಿಕೊಡ್ತಾ ಇದ್ರೋ ಅದೇ ರೀತಿಯಾಗಿ ಈ ಸೀಸನ್ ಕೂಡ ನಡೆಸ್ಕೊಂಡು ಹೋಗಲಿ ಅನ್ನೋದು ತುಂಬ ಜನರ ಆಶಯ. ಹಾಗೆಯೇ ಭವ್ಯ ಮತ್ತು ತ್ರಿವಿಕ್ರಮ್ ವಿಚಾರದಲ್ಲಿ ಒಂದು ದೊಡ್ಡ ಕಾಂಟ್ರವರ್ಸಿನೇ ನಡೀತು. ಆ್ಯಂಡ್ ಅದು ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲೇ ನಡೀತು. ನಾನೊಂದು ವೀಡಿಯೋ ಮಾಡಿದ್ದೆ, ಅದಕ್ಕೊಂದು ಅಷ್ಟು ಜನರ ರಿಪ್ಲೈ ಇತ್ತು. ಆ್ಯಂಡ್ ಕೆಲವ್ರದ್ದೆಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಬಂದಿತ್ತು, ನೀನು ಅವ್ರ ಬಗ್ಗೆ ಮಾತಾಡುವಾಗ ಜಾಗ್ರತೆಯಾಗಿ ಮಾತಾಡಬೇಕು. ನಾನು ಹೇಳೋದು, ನಾನು ಯಾರಪ್ಪನ ದುಡ್ಡಲ್ಲೂ ಇಲ್ಲ, ಯಾರಪ್ಪನ ಮನೆಯಲ್ಲೂ ಇಲ್ಲ. ಅದಕ್ಕೋಸ್ಕರ ನಾನು ನನಗೇನು ಅಭಿಪ್ರಾಯ ಬರುತ್ತೆ ಅದನ್ನು ನಾನು ಮಾತಾಡ್ಬೋದು ಅಷ್ಟೇ. ಅರ್ಥ ಆಯ್ತಾ?
ಅದನ್ನು ಮಾತ್ರ ನಾನು ಹೇಳ್ಬೋದು ಅಷ್ಟೇ, ಬಿಟ್ಟರೆ ಬೇರೆ ಯಾವುದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ನನ್ನ ಮನಸ್ಸಿಗೆ ಏನು ಬರುತ್ತೆ ಅದನ್ನು ನಾನು ಹೇಳ್ತಿರೋದು. ಆ್ಯಂಡ್ ಯಾರಿಗೂ ಇಷ್ಟ ಆಗಬೇಕು ನೋ, ಅದಲ್ಲ. ಆ್ಯಂಡ್ ಅವ್ರಿಗೆ ಮಾತಾಡಿ ನಮಗೇನಾದರೂ ಲಾಭ ಸಿಗುತ್ತಾ, ಅದೂ ಇಲ್ಲ. ನಮಗೆ ಹೆಂಗೆ ಅಂತ ಹೇಳಿದ್ರೆ, ನಾನು ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರಾಗಿ ನಾನೊಂದು ಹೇಳೋದು, ನಮಗೆ ಒಂದೇ ವಿಚಾರ ತಲೆಯಲ್ಲಿರೋದು ಏನು ಅಂತ ಹೇಳಿದ್ರೆ, ಜನಗಳಿಗೆ ಸ್ಪಷ್ಟ ಮಾಹಿತಿ ಸಿಗಬೇಕು ಅಷ್ಟೇ. ಯಾವುದೋ ವಿಚಾರದ ಬಗ್ಗೆ ನಾವುಗಳು ಕಾಂಟ್ರವರ್ಷಿಯಲ್ ಟಾಪಿಕ್ನ ಏನಕ್ಕೆ ತಗೊಳ್ಳೋದು ಅಂತ ಹೇಳಿದ್ರೆ, ನಾನೊಂದು ಸಿ ಟಿ ರವಿ ಅವ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ. ಹಾಗೆಯೇ ಕೆಲವೊಬ್ಬರು ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಏನಕ್ಕೆ ಅಂದರೆ, ಜನಗಳಿಗೆ ತುಂಬ ಜನ ಹೇಗಂತ ಹೇಳಿದ್ರೆ, ಅವ್ರ ಲಾಭಕ್ಕೋಸ್ಕರ ಆ್ಯಂಡ್ ರಾಜಕೀಯದ ವಿಷಯದಲ್ಲೂ ಅಷ್ಟೇ ಅವ್ರ ಲಾಭಕ್ಕೋಸ್ಕರ ಏನೇನೋ ಬೇಕಾದರೂ ಮಾತಾಡ್ತಾರೆ. ಬಟ್ ನಾವು ಹಾಗಲ್ಲ. ನಮ್ಗೆ ಯಾರು ಇನ್ಫ್ಲುಯೆನ್ಸು ಕೂಡ ಬೇಡ, ಏನೂ ಬೇಡ. ನಾವು ಮಾಡುವಂಥ ಕಂಟೆಂಟ್ ಜೆನ್ಯೂನ್ ಕಂಟೆಂಟ್ ಆಗಿದ್ದರೆ ಸಾಕು ಅನ್ನೋದಷ್ಟೇ ನಮ್ಮ ಮನೋಭಾವನೆ ಅಷ್ಟೇ. ಹಾಗೆಯೇ ಬಿಗ್ ಬಾಸ್ನಲ್ಲಿ ಏನೇ ನಡೆದರೂ ಕೂಡ ನಾವುಗಳು ಅಪ್ಡೇಟ್ ಕೊಡ್ತಾ ಇರ್ತೀವಿ. ಆ್ಯಂಡ್ ನಾನು ಕೆಲವೊಂದು ವಿಚಾರದ ಬಗ್ಗೆ ಅಪ್ಡೇಟ್ ಕೊಡಲ್ಲ. ಯಾಕಂತ ಹೇಳಿದ್ರೆ, ಅನ್ನೆಸೆಸರಿಯಾಗಿ ಯಾವುದೇ ಕಂಟೆಂಟ್ಗಳನ್ನು ಮಾಡಬಾರ್ದು ಅನ್ನೋಂಥ ಒಂದು ಉದ್ದೇಶದಿಂದ ನಾನೊಂದು ಪೋಲ್ ಹಾಕಿದ್ದೆ, ಬೇಕಾ ಬೇಡವಾ ಅಂತ. ಆ್ಯಂಡ್ ಕೆಲವ್ರದ್ದು ಬೇಕು ಅನ್ನುವಂಥ ಒಂದು ಆನ್ಸರ್ ಇತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆಯೇ ಯಾವುದೋ ಒಂದು ರೀಸನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.